ಕಷ್ಟ ಆದ್ರೂ ಜೀವನ ಮಾಡ್ಲೇಬೇಕಲ್ಲ. ಹೋಗಿದ್ದಕ್ಕೆ ಒಂದು ರೂಪಾಯಿ ದುಡ್ಡು ಸಿಗದಂಗೆ ವಾಪಸ್ಸು ಬಂದಿದ್ದೀವಿ. ಹೆಣ್ಮಕ್ಳಿಗೆ ಮಾತ್ರ ಸೇಫೇ ಇಲ್ಲ. ನಮಸ್ಕಾರ, ವಿಕಸನ ಟಿವಿಗೆ ಸ್ವಾಗತ. ನಮಸ್ಕಾರ, ವಿಕಸನ ಟಿವಿಗೆ ಸ್ವಾಗತ. ಊರ ಜಾತ್ರೆ ಅಂತ ಹೇಳಿದ ತಕ್ಷಣ ಸಂತಸದ ಸಡಗರದ ದೃಶ್ಯ ಕಣ್ಮುಂದೆ ಬರ್ತದೆ. ಒಂದು ಭಾಗದಲ್ಲಿ ದೇವರ ಬಳಿ ಉತ್ಸವಗಳು ನಡೀತಾ ಇದ್ರೆ, ಇನ್ನೊಂದು ಭಾಗದಲ್ಲಿ ದೇವಸ್ಥಾನದ ಗದ್ದೆಯಲ್ಲಿ ಅಮ್ಯೂಸ್ಮೆಂಟ್ಸ್ ಮತ್ತು ಲೈಟಿಂಗ್ಸ್ ನಮ್ಮನ್ನ ಆಕರ್ಷಿಸ್ತದೆ. ಇಂತಹ ಅಮ್ಯೂಸ್ಮೆಂಟ್ಸ್ ಹಿಂದೆ ಅದೆಷ್ಟೋ ಕುಟುಂಬಗಳ ಬದುಕಿದೆ, ಬೆವರಿದೆ, ಶ್ರಮ ಇದೆ, ತುತ್ತು ಅನ್ನಕ್ಕಾಗಿ ಪರದಾಟ ಇದೆ, ಹೊಸ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಕನಸಿದೆ. ಇಂತಹವರ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ನಾವೀಗ ಒಂದು 5-6 ವರ್ಷ ಮಾಡ್ತಾ ಇದೀವಿ. ವರ್ಕೌಟ್ ಆಗೋದಕ್ಕಿಂತ ಜೀವನ ಮಾಡ್ಬೇಕಷ್ಟೇ. ಇಲ್ಲಿ ವರ್ಕೌಟ್ ಆಗೋದೆಲ್ಲ ನಮ್ಗೆ ಹೆಂಗಿದ್ರೆ ನೋಡಿ, ಇಷ್ಟು ಬಿಸಿಲಲ್ಲೆಲ್ಲ ಕಷ್ಟಪಟ್ಟು ದುಡ್ದು ಲೇಬರ್ಲೆಲ್ಲ ಇಟ್ಕೊಂಡು ನಾವು ದುಡ್ದು ಜೀವನ ಮಾಡ್ಬೋದು ಅಷ್ಟೇ. ಈಗ ಕಷ್ಟಪಟ್ಟು ದುಡ್ದು ಬಿಲ್ಡಿಂಗ್ ಕಟ್ತೀವಿ ಅಂದ್ರೆ ಆಸೆ ಇಲ್ಲ ನಮಗೆ. ಜೀವನ ಒಂದು ರೂಪಿಸ್ಕೋಬೇಕು. ಯಾವ್ದು ಜಮೀನಾಗ್ಲಿ ಮತ್ತೊಂದಾಗ್ಲಿ ಯಾವ್ದು ಇರಲ್ಲ ನಮ್ಗೆ. ಇದೇ ತರ ಜಾತ್ರೆ ಅಡ್ಡಾಡ್ಕೊಂಡು ನಾವು ಜೀವನ ಮಾಡ್ತೀವಿ ಅಷ್ಟೇ. ವರ್ಷಕ್ಕೆ ಒಂದು 6-7 ಜಾತ್ರೆ ಮಾಡ್ಬೋದು ಸಾಧಾರಣ ಅಷ್ಟೇ. ಈಗ ನಮ್ಗೆ 15 ದಿವಸಕ್ಕೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನಾವು ದುಡ್ಕೊಂಡು ನಮ್ಮ ಜೀವನ ಸಾಗಿಸ್ಬೇಕು. ಜನರ ರೆಸ್ಪಾನ್ಸ್ ಅಂದ್ರೆ ನಮ್ಗೆ ಕೆಲವೊಂದು ಜಾತ್ರೆಗೆ ಏನು ಸಿಗೋದೇ ಇಲ್ಲ. 10 ರೂಪಾಯಿ ಸಿಗ ಅದರಲ್ಲೇ ತೃಪ್ತಿ ಬಿಟ್ಕೊಂಡು ಹೋಗ್ತೀವಿ. ಕೆಲವು ಕಡೆ ಹೊಟ್ಟೆ ತುಂಬಾನು ಸಿಗುತ್ತೆ. ತುಂಬಾ ಕಷ್ಟನೇ ಇರ್ತೈತೆ ಜೀವನ. ಈಗ ಹೇಳ್ತೀವಿ ಅಂದ್ರೆ ನಾವು ಬಂದಿರೋದೇ ಪರಸ್ಥಳ ಅಂದ್ರೆ ಅರ್ಥ ಆಯ್ತಲ್ಲ. ಬಂದಿರೋದೇ ಹೊರಗಡೆ ನಾವು. ಕೆಲವು ಕಡೆ ನೀರು ಸಿಗಲ್ಲ, ಊಟನೂ ಸಿಗಲ್ಲ. ಈಗೇನ ದೇವಸ್ಥಾನದಲ್ಲಿ ಊಟ ಸಿಗ್ತಾ ಇದೆ, ನಮ್ಮ ಖರ್ಚಿಗೆ ಸುಧಾರಿಸ್ತಾ ಇದೆ. ಕೆಲವು ಕಡೆ ದೇವಸ್ಥಾನದಲ್ಲಿ ಊಟ ಸಿಗಲ್ಲ, ನಾವೇ ಖರ್ಚಿಗೆ ನಾವು ಊಟ ಮಾಡ್ಕೊಂಡು ನಮ್ ದುಡ್ಕೊಂಡು ಇಷ್ಟೆಲ್ಲ ಸಾಮಾನನ್ನ ತುಂಬಿಕೊಂಡು ತುಂಬಾ ಕಷ್ಟ. ಲಾರಿ ಬಾಡಿಗೆಗಳು ಜಾತ್ರೆಯಲ್ಲೇ ಎಲ್ಲ ಬಂದು ಜನ ಸಹಕರಿಸಿ ಜಾತ್ರೆಗಳಿಗೆ ಅನುಕೂಲ ಮಾಡ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಜಾತ್ರೆಗೆ ಬರೋದಕ್ಕೆ ಜನ ಹೆದರ್ತಾವ್ರೆ. ಬಿಸಿಲು ಬೇರೆ ಜಾಸ್ತಿ ಆಗ್ತಿದೆ. ನಮಗೂ ಇಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ. ಬಂದು ಜನ ಸಹಕರಿಸಿ ನಮಗೂ ಸ್ವಲ್ಪ ಊಟ ಸಿಗುತ್ತೆ ಸರ್. ನಮ್ಮ ಗ್ರೂಪ್ ಅಲ್ಲಿ ಹೆಂಗೆ ಅಂದ್ರೆ ಜಾತ್ರೆಗಳಲ್ಲಿ ಕೆಲವರು ಫ್ಯಾಮಿಲಿ ಜೊತೆಲೆ ಬಂದಿರ್ತೀವಿ. ಕೆಲವ್ರು ನೋಡಿದ್ರೆ ಮಕ್ಳಿಗೆಲ್ಲ ಜೊತೆಲೇ ಇರ್ತೀವಿ. ಅವ್ರ ಕಷ್ಟ ತುಂಬಾ ಇರ್ತೀವಿ. ಒಂದು ಮಗು ಸಾಕ್ಬೇಕಂದ್ರೆ ಫ್ಯಾಮಿಲಿ ಎಷ್ಟು ಕಷ್ಟ ಇರುತ್ತೆ, ಅವರು ಜೊತೆಲೆ ಇಟ್ಕೊಂಡಿರ್ತೀವಿ. ಇನ್ನು ನಾವೇ ಮಾಡ್ತೀವಿ, ಇಲ್ಲಿ ಲೇಬರ್ಗಳು ಬಿಟ್ಟು ಮನೆ ಕಡೆ ಹೋಗಿ ಬರ್ತೀವಿ ಆರಾಮಿದ್ದಾಗ ಹಬ್ಬಗಳಿಗೆ. ಅಷ್ಟು ಬಿಟ್ರಿನಲ್ಲ, ಇದೇ ನಮ್ ಜಾತ್ರೆನ ಜೀವನ. ಕಷ್ಟ ಆದ್ರೂ ಜೀವನ ಮಾಡ್ಲೇಬೇಕಲ್ಲ. ಕಷ್ಟ ಪಡ್ಲೇಬೇಕು ಜೀವನ ಮಾಡಕ್ಕೆ. ನಾವೇನ ಯಾವ್ದೋ ಹತ್ರ ವಿದ್ಯಾವಂತರಲ್ಲ. ಎಲ್ಲ ನಮ್ದು ಲೈನಲ್ಲೇ ಬಂದಿರೋದು ನಾವು. ಈ ಲೈನಲ್ಲೇ ಜೀವನ ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಜಾತ್ರೆನೇ ಜೀವನ ನಮ್ಗೆ. ಮೊದ್ಲೆಲ್ಲ ನಮ್ಮ ತಂದೆಯವರವರೆಲ್ಲ ಸರ್ಕಸ್ ಮತ್ತೆ ಈ ತರ ಎಕ್ಸಿಬಿಷನ್ ಜಾತ್ರೆಗಳಲ್ಲಿ ವ್ಯಾಪಾರಗಳಲ್ಲೆಲ್ಲ ಬರ್ಕೊಂಡ್ ಬಂದಿದ್ದಾರೆ. ನಮ್ಮ ಮಕ್ಳು ಊರಾಗಿದ್ದಾರೆ, ಅವ್ರಿಗೆ ಓದಿಸ್ತಾ ಇದೀನಿ. ನಾವು ಕೊಡೋ ಕಷ್ಟನ ಅವ್ರು ಕೊಡಬಾರ್ದು ಅಂತೇಳಿ ಊರಲ್ಲಿ ಇಟ್ಕೊಂಡು ಓದಿಸ್ತಾ ಇದೀನಿ. ಯಾಕಂದ್ರೆ ಈ ಬಿಸಿಲಲ್ಲಿ ನಾವು ಕೊಡಿದ್ರೆ ಕಷ್ಟನೇ ಸಾಕು. ಎಷ್ಟು ಕಷ್ಟ ಆಗ್ಲಿ ಅಂತೇಳಿ ನಾವಿಲ್ಲಿ ಉಪವಾಸ ಇರ್ತೀವಿ, ಊಟ ಮಾಡ್ತೀವಿ, ಅದಕ್ಕೆ ಬೇಕಾಗಿಲ್ಲ. ನಮ್ಮ ಮಕ್ಳಿಗೆ ಕರೆಕ್ಟ್ ಊರಲ್ಲಿ ನಾನು ಓದಿಸ್ತಾ ಇದೀನಿ. ಕೆಲವರು ಪಾಪ ಇಲ್ಲಿ ಕರ್ಕೊಂಬಂದು ಇಲ್ಲಿ ಇದ್ ಮಾಡ್ತಾವ್ರೆ. ಈಗ ಅವ್ರ ಕಷ್ಟನೇ ನಾವು ಹೇಳಕ್ಕಾಗಲ್ಲ. ಈಗ ಮಕ್ಳು ಕರ್ಕೊಂಡು ಶಾಲೆ ಸೇರಿಸಿ ಓದಿಸಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ಜೀವನ ಕಷ್ಟ ಇರುತ್ತೆ. ಇವತ್ತು ಊಟ ಮಾಡಿದ್ರೆ ಬೆಳಿಗ್ಗೆ ಊಟ ಮಾಡ್ತಾರಲ್ಲ ಡೌಟ್ ಇದೆ. ಈ ಜಾತ್ರೆ ಫೀಲ್ಡ್ ಅಲ್ಲಿ ಇದೇ ಜೀವನ ಆತರ ಇದೆ. ತುಂಬಾನೇ ಕಷ್ಟನೇ ಇದೆ. ಬಟ್ ಜನ ಸಹಕರಿಸ್ಬೇಕು ಬಂದು. ಈಗ ಜನ ಅಂದ್ರೆ ದೇವ್ರ ಫಂಕ್ಷನ್ ಅವ್ರಿಗೊಂದು ಖುಷಿ ಇರುತ್ತೆ. ಮೊದ್ಲು ಜನ ಸೇರಿದಂಗೆ ಈಗ ಸೇರ್ತಾ ಇಲ್ಲ ಜನಗಳು ಜಾತ್ರೆಗಳಿಗೆ. ಜನ ಬರ್ಬೇಕು, ದೇವ್ರನ್ನ ನೋಡ್ತಾರೆ, ದರ್ಶನ ಆಗುತ್ತೆ, ಅವ್ರಿಗೆ ಖುಷಿ ಇರುತ್ತೆ. ಬಂದಲ್ಲಿ ನಮಗೂ ಒಂದ್ ಸ್ವಲ್ಪ ಇಲ್ಲಿ ವ್ಯಾಪಾರ ಆಗ್ಲಿ ಮತ್ತೊಂದಾಗ್ಲಿ ಆಟ ಆಡೋದು ಇದಾಗ್ಲಿ ನಮಗೂ ನಾಕ ಸಿಗುತ್ತೆ. ಇದರಿಂದಲೇ ಜಾತ್ರೆನೇ ಜೀವನ ಸರ್. ನಾವು ಒಂದು 5-6 ವರ್ಷದಿಂದ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಎಲ್ಲ ಇದೇ ಜಾತ್ರೆ ಫೀಲ್ಡಲ್ಲಿ ಇದ್ದವರು. ಹಂಗಾಗಿ ನಾವು ಹೆಂಗೆ ಹೇಳ್ತಿಲ್ಲ, ಲೈನ್ ಪ್ರಕಾರ ಬರ್ತಾ ಇರೋದು. ಮತ್ತೆ ಬೇರೆ ನಮ್ ಕಸಬು ಗೊತ್ತಿಲ್ಲ. ಜಮೀನು ತೋಟ ಇದ್ರೆ ಇಲ್ಲಿಗೆ ಏನಕ್ಕೆ ಗೊತ್ತಿದೆ ಸರ್. ನಾವು ಜಮೀನು ತೋಟ ಇದ್ರೆ ಅಲ್ಲೇ ನಾವಾಗ ಜಮೀನಿಗೆ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿದ್ದು. ಜಮೀನು ತೋಟ ಇಲ್ಲಿ ಏನಿರಲ್ಲ. ಇದೇ ಜೀವನ. ಇದೇನೊಂದು ಐಟಮ್ ಮಾಡ್ಕೊಂತೀವಿ, ಅದು ನಮ್ಮ ಸಹಾಯ ತಗೊಂಡು ಅದಿರುತ್ತೆ ಅಷ್ಟೇ. ಅದಿಲ್ಲ ಅಂದ್ರೆ ಜೀವನ ಇಲ್ಲ ಸರ್. ಅಂದ್ರೆ ಅವ್ರು ಬಂದು ನಮ್ಗೆ ಸಹಕರಿಸ್ಬೇಕು. ಅವ್ರ ಖುಷಿ ನಾವು ಕೊಡ್ತೀವಿ. ಅವ್ರಿಗೆ ಏನ್ ಬೇಕು ಖುಷಿನ, ಏನಿದು ಎಕ್ಸಿಬಿಷನ್ ಅಮ್ಯೂಸ್ಮೆಂಟ್, ಅವ್ರು ಬಂದು ಆಟ ಆಡಿ ನಮಗೂ ಸಹಕರಿಸಿದ್ರೆ ನಮಗೂ ನಾಕ ಸಿಗುತ್ತೆ. ಅಂದ್ರೆ ಇದು ನಮ್ದು ಅಂತ ಹೇಳಲ್ಲ. ಎಲ್ಲ ಕಡೆ ಅವ್ರವ್ರ ಹತ್ರ ಇರೋ ಊರುಗಳಲ್ಲಿ ಅವರು ಒಂದು ಖುಷಿಗೆ ಹೋಗಿ ಜನ ಜಾತ್ರೆಗೆ ಹೋಗಿ ಎಲ್ಲರೂ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿರೋ 4 ಜನಕ್ಕಾದ್ರೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಬಯಸ್ತೀನಿ. ಜಾತ್ರೆಗೆ ಹೋಗಿ ಜನಗಳು ಎಲ್ಲರೂ ಜಾತ್ರೆನ ನಂಬ್ಕೊ ಎಷ್ಟೋ ಕುಟುಂಬಗಳು ಬಂದಿರ್ತವೆ. ಅವ್ರಿಗೂ ಸ್ವಲ್ಪ ಸಹಕರಿಸಿ. ನಮ್ಗೆ ಕಷ್ಟ ಅವ್ರ ಬರಲ್ಲ, ನೀವು ಖುಷಿ ಪಡಿಸ್ತೀವಿ. ನೀವು ಖುಷಿ ಪಡಿತಕ್ಕಂಥ ನೀವು ಸಹಾಯ ಮಾಡಿದಾಗ ನಾವು ಅದ್ರಲ್ಲಿ ಸ್ವಲ್ಪ ಊಟ ಮಾಡ್ತೀವಿ ಸರ್. ಗೌರ್ಮೆಂಟ್ ಇಂದ ನಮಗೆಲ್ಲ ಯಾವ್ದೇ ಸಪೋರ್ಟ್ ಇಲ್ಲ ಸರ್. ಯಾಕೆಂದ್ರೆ ಗೌರ್ಮೆಂಟ್ ನಮ್ಮನ್ನು ನೋಡೋದೇ ಇಲ್ಲ ತಿರುಗಿ. ಈಗ ನಾವು ಗೌರ್ಮೆಂಟ್ ಏನು ಅಲ್ಲ ಅಂತಾರ ಇದೀವಿ. ಗೌರ್ಮೆಂಟ್ ಇಂದ ಯಾವುದೇ ಒಂದು ಸಹಾಯ ಕೇಳಕ್ ಹೋದ್ರೆ ನಮ್ಗೆ
ಗುರುತಿಸೋದಿಲ್ಲ ನಮ್ಮನ್ನ ಯಾರು. ನಾವ್ ಹೆಂಗಂದ್ರೆ ಜಾತ್ರೆ ಬೀದಿ ಬದಿ ವ್ಯಾಪಾರಿಗಳು ಆ ತರನೇ ಗುರುತಿಸ್ತಾರೆ ನಮ್ಗೆ. ಅದು ಇದಾತ್ರ ಇದೆ. ಗೌರ್ಮೆಂಟ್ ಇಂದ ಸಹಾಯ ಕೇಳಿಕ್ ಹೋದ್ರೆ ನಿಮ್ಮ ಹತ್ರ ಏನಿದೆ, ನಿಮ್ಮ ಹತ್ರ ಏನ್ ಇದಾಗಿದೆ ಪ್ರೂಫ್ ಪ್ರತಿಯೊಂದಕ್ಕೂ ಇದೆ. ಒಂದು ಮನೆ ಇದೆಲ್ಲ ಕೇಳ್ತಾರೆ, ಜಮೀನು ಮನೆ ಇದೆಲ್ಲ. ಇಲ್ಲಿ ಏನು ಇಲ್ಲ ನಮಗೆ. ಜಾತ್ರೆಯಲ್ಲಿ ವ್ಯಾಪಾರ ಮಾಡ್ಬೇಕು, ಅಲ್ಲಿ ತಿನ್ಬೇಕು, ನಡೀತಾರೆ. ಶೆಡ್ ಹಾಕಬೇಕು, ನಾವು ಆ ಶೆಡ್ ಅಲ್ಲೇ ಮಲಗಬೇಕು. ಸರ್ಕಾರದಿಂದ ನಾವು ಬಯಸೋದಂದ್ರೆ ನಮಗೂ ಒಂದು ಗ್ರೂಪ್ ಒಂದು ಮಾಡಿ ನಮಗೊಂದು ಅವಕಾಶ ಕೊಟ್ರೆ ಸರ್ಕಾರದವರು, ನಾವು ಸರ್ಕಾರದಿಂದ ನಮಗೊಂದು ಇದಿರುತ್ತೆ, ಲಿಮಿಟ್ ಇರುತ್ತೆ, ತಿನ್ಬೋದು. ನಮಗೊಂದು ಟಾರ್ಗೆಟ್ ಇರುತ್ತೆ ಸರ್. ಭದ್ರತೆ ಅನ್ನೋದು ಸಿಗುತ್ತೆ ನಮಗೂ. ಇಲ್ಲ ಅಂದ್ರೆ ಏನು ಇಲ್ಲ ನಮ್ಗೆ ಭದ್ರತೆ. ಇಲ್ಲಿ ಬರ್ತಾರೆ, ಯಾರೋ ಜಗಳ ಆಡ್ತಾರೆ, ಗಲಾಟೆ ಮಾಡ್ತಾರೆ, ಅವ್ರ ಬೈಸ್ಕೋಬೇಕು, ಎಲ್ಲ ತುಂಬಾ ಕಷ್ಟ ಇದೆ. ಸರ್ಕಾರದಿಂದ ಕೇಳೋದಂದ್ರೆ ನಮಗೊಂದು ಭದ್ರತೆ ಕೊಡಿ. ಇಷ್ಟೆಲ್ಲ ವ್ಯಾಪಾರದಸ್ಥರ ಇದೀವಿ, ವ್ಯಾಪಾರಗೂ ಒಂದು ಸಂಘ ಇದು ಮಾಡ್ಬಿಟ್ಟು ನಮಗೊಂದು ಭದ್ರತೆ ಕೊಟ್ಟು ಚೆನ್ನಾಗಿರುತ್ತೆ ಅಂತ ಕೇಳ್ಬೋದು. ಸೊ ಗ್ರೂಪ್ಗಳು ಇದೆ ತುಂಬಾನೇ, ಬಟ್ ಸರ್ಕಾರದವ್ರು ಅದನ್ನ ಯಾವ್ದು ಅಕ್ಸೆಪ್ಟ್ ಮಾಡ್ತಿಲ್ಲ. ಗ್ರೂಪ್ಗಳು ಮಾಡಿದೀವಿ, ಪ್ರತಿಯೊಂದು ಅಮ್ಯೂಸ್ಮೆಂಟ್ ಗ್ರೂಪರ್ಸ್, ಒಂದು ಎಕ್ಸಿಬಿಷನ್ ಗ್ರೂಪ್ಗಳು ಅಂತ ತುಂಬಾಗಳು ಇದೆ. ನಮ್ಮ ಸಂಘವನ್ನು ಮಾಡ್ಕೊಂಡಿದೀವಿ, ಆ ಸಂಘನ ಗೌರ್ಮೆಂಟ್ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಮ್ಗೆ ಹೆಂಗೆ ಅಂದ್ರೆ ಒಂಥರ ಕೀಳ್ತರ ಬಿಹೇವ್ ಮಾಡ್ತಾವ್ರೆ. ಇವ್ರ ಹತ್ರ ಇದೇನಿಲ್ಲ, ಇವ್ರಿಗೆಲ್ಲ ವೇಸ್ಟ್ ಅನ್ನೋ ತರನೇ ಬಿಹೇವ್ ಮಾಡ್ತಾರೆ. ನಮ್ಮ ತರ ಎಷ್ಟೋ ಜನ ಇಲ್ಲಿ ಕಷ್ಟಪಟ್ಟು ದುಡ್ಕೊಂಡ್ ತಿಂತವ್ರ ಹೊರತು ಅವ್ರಿಗೆ ಯಾವ್ದೇ ತರ ಸಹಾಯ ಆಗ್ಲಿ ಮತ್ತೊಂದಾಗ್ಲಿ ಏನೂ ಸಿಗಲ್ಲ ಸರ್ಕಾರದಿಂದ. ಆತರ ಆಗಿದೆ. ಕೆಲವು ಕಡೆ ಹೆಂಗಂತಂದ್ರೆ ಜಾತ್ರೆಗಳಿಗೆ ಹಾಕಿರ್ತೀವಿ, ಎಲ್ಲ ಬಂದ್ಬಿಟ್ಟು ಪೊಲೀಸ್ ಅವರೆಲ್ಲ ನಾವು ದುಡ್ಕೊಂಡ್ ತಿನ್ನಕ್ಕೆ ಬಂದಿರ್ತೀವಿ, ತುಂಬಾ ತೊಂದರೆನೂ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಮತ್ತೆ ಸಹಾಯನೂ ಮಾಡಿದಾರೆ ಅವ್ರು. ಕೆಲವು ಕಡೆ ರಸ್ತೆ ಬದಿ ಹಾಕಿ ತೆಗೆದ್ಬಿಟ್ಟು ಸೈಡ್ಗೂ ಹಾಕ್ಸಿದ್ರೆ ದುಡ್ಕೊಂಡು ಹೋಗುವಂತ ಎಷ್ಟೋ ಜನ ಹೇಳಿದ್ದಾರೆ. ಪೊಲೀಸರು ತುಂಬಾ ಸಹಾಯ ಮಾಡಿದ್ದಾರೆ. ಆದ್ರೆ ಕೆಲವು ಕಡೆ ಏನಾಗುತ್ತೆ, ತೊಂದರೆನೂ ಕೊಟ್ಟಿರ್ತಾರೆ. ಹೋಗಿದ್ದಕ್ಕೆ ₹1 ದುಡ್ಡು ಸಿಗದಂಗೆ ವಾಪಸ್ಸು ಬಂದಿದ್ದೀವಿ ಅಂತ ಪರಿಸ್ಥಿತಿ ಇದೆ. ಅದಕ್ಕೆ ಆದ್ರೂ ನಾವು ಬಂದಾಗ ಒಂದ್ ಸ್ವಲ್ಪ ಏನೋ ಇಷ್ಟ ದುಡ್ಕೊಂಡಾಗ ಸಹಕರಿಸಿದ್ರೆ ಸರ್ಕಾರದಿಂದ ನಮಗೂ ಒಂಥರ ಅನುಕೂಲ ಮಾಡ್ಕೊಟ್ಟು ಒಳ್ಳೇದು ಅಂತ ಹೇಳಿ. ಪಬ್ಲಿಕ್ ಇಂದ ಯಾವ್ದೇ ತೊಂದರೆ ಆಗಲ್ಲ. ಅದು ಮಾಮೂಲಿ ಯಾರೋ ಒಬ್ಬ ಎಣ್ಣೆ ಹೊಡ್ಕೊಂಡ್ ಬಂದು ಗಲಾಟೆ ಮಾಡ್ಬಿಡ್ತಾರೆ, ಒಬ್ಬರಿಬ್ಬ ಮಾಡ್ತಾರೆ. ಪಬ್ಲಿಕ್ ಇಂದ ಯಾವ್ದೇ ತೊಂದರೆ ಇಲ್ಲ. ನಮ್ಮ ಪಬ್ಲಿಕ್ ಸಹಾಯ ಮಾಡ್ತಾರೆ. ಇನ್ನೂ ತುಂಬಾ ಜನ ಯಾವ್ದೇ ಊರಿಗೆ ಹೋಗಿ ನಾವು ಒಂಥರ ಐಟಮ್ ಹಾಕಿದೀವಿ ಅಂದ್ರೆ ಸಹಾಯ ಮಾಡ್ತಾರೆ, ಮಾಡೋ ಜನ ಇದಾರೆ. ಹಾಕಿ ನಮ್ಮೂರಲ್ಲಿ ಹಾಕಿ ಚೆನ್ನಾಗ್ ಮಾಡ್ಕೊಂಡೋಗಿ ಇನ್ನೂ ಜನ ಇದಾರೆ. ಬಟ್ ತೊಂದ್ರೆ ಯಾರು ಮಾಡಿಲ್ಲ ಇವ್ರಿಗೆ. ಅದು ಹೇಳ್ಕೊಳಕ್ ಆಗದ್ದು ಕಷ್ಟ, ಸಮಸ್ಯೆನ ಹೇಳ್ಕೊಳಕ್ ಆಗಲ್ಲ ಅದು. ಯಾಕಂದ್ರೆ ಒಂದು ಮಹಿಳೆಗೆ ಸೇಫ್ಟಿ ಮುಖ್ಯ. ಇಲ್ಲಿ ಯಾವ್ದೇ ತರ ಸೇಫ್ಟಿ ಇಲ್ಲ ಸರ್. ಹಿಂಗೆ ಹೊರಗಡೆ ಮಲಗಿರ್ತೀವಿ, ಬೀದಿಲೆಲ್ಲ ಮಲಗಿರ್ತೀವಿ, ಸೇಫ್ಟಿ ಇಲ್ಲ ಇಲ್ಲಿ ನಮ್ಗೆ. ಸೇಫ್ಟಿ ಇಲ್ಲದ ಲೈಫ್ ಇದೆ ಹೆಣ್ಮಕ್ಳಿಗೆ. ಆದಷ್ಟು ಹೆಣ್ಮಕ್ಳಿಗೆ ಫೀಲ್ಡಿಗೆ ಬರಬಾರ್ದು ಅಂತ ನಾನು ಹೇಳ್ತೀನಿ, ಸಜೆಷನ್ ಕೊಡ್ತೀವಿ. ಹೆಣ್ಮಕ್ಳಿಗೆ ಬಿಡಿ ಹೆಂಗ ಹೊರಗಡೆ ಎಲ್ಲ ಜೀವನ ಮಾಡ್ತಾರೆ, ಹೆಣ್ಮಕ್ಳಿಗೆ ಮಾತ್ರ ಸೇಫೇ ಇಲ್ಲ ಇಲ್ಲಿ ಈ ಫೀಲ್ಡ್. ಯಾಕಂದ್ರೆ ಮನೆಯಲ್ಲಿದ್ದ ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಒಂದೊಂದು ಟೈಮಾಗೆ. ಇನ್ನು ನಾವು ಬೀದಿ ಬದಿ ಇರೋರಿಗೆಲ್ಲ ಸೇಫ್. ಮಕ್ಳು ಅಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ಅದೇ ಹೇಳ್ತಿರೋ ಅನಿವಾರ್ಯತೆಯಿಂದ ಮಕ್ಳನ್ನ ನಾವು ಎಜುಕೇಶನ್ ಆಗ್ಲಿ ಮತ್ತೊಂದಾಗ್ಲಿ ಕೊಡ್ಸಕ್ ಆಗ್ತಾ ಇಲ್ಲ. ಏನೋ ನಾವು ಬುದ್ಧಿವಂತರಾಗಿ ಒಂದ್ ಸ್ವಲ್ಪ ನಮ್ ಕಷ್ಟ ಇದ್ರು ಪರವಾಗಿಲ್ಲ, ನಾವು ಮಕ್ಳಿಗೆ ಓದಿಸಿ. ಕೆಲವರೇ ಮಾಡ್ತಾರೆ ಅವ್ರ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮಕ್ಳನ್ನ ಅವ್ರು ಕೊಡಿಸಿದ ಐಟಮ್ ತಗೊಂಡು ಅವರಲ್ಲೇ ದುಡ್ಕೊಂಡು ಅದ್ರಲ್ಲಿ ಜೀವನ ಮಾಡೋದು ಆ ಥರ ಕಂಟಿನ್ಯೂ ಹೋಗ್ತಾ ಇದ್ದಾರೆ. ನಾ ಹೇಳಿದ್ರೆ ಮಕ್ಳನ್ನ ಆದಷ್ಟು ಶಾಲೆ ಕಳ್ಸಕ್ಕೆ ಮಾಡ್ತೀವಿ. ನಾವು ಎಷ್ಟೋ ಜನಕ್ಕೆ ಹೇಳಿದೀವಿ, ಇಲ್ಲಿ ಶಾಲೆ ಕಳಿಸಿ ಮಕ್ಳಿಗೆ ದುಡಿ, ನೀವು ಕಷ್ಟಪಡ್ತೀರಾ, ನಿಮ್ಮ ಮಕ್ಳಿಗೆ ಕಷ್ಟ ಪಡ್ಬೇಡಿ ಅಂತ ಹೇಳ್ತಾ ಇದೀವಿ. ಕೇಳೋರು ಕೇಳ್ತಾರೆ ಪರಿಸ್ಥಿತಿ ತಕ್ಕಂತೆ ಹೋಗ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇದಿಷ್ಟು ಜಾತ್ರೆಯ ಸಂಭ್ರಮದ ಹಿಂದಿರುವ ಕಾಣದ ಕೈಗಳ ಕತೆ. ಮುಂದಿನ ಬಾರಿ ಜಾತ್ರೆಗೆ ಬರುವಾಗ ಇವರ ಕುರಿತು ಕೂಡ ಯೋಚಿಸೋಣ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ನಮನ್ ಶೆಟ್ಟಿ ಜೊತೆ ಸುಲಕ್ಷಣಾ ಶರ್ಮಾ, ವಿಕಸನ ಟಿವಿ, ಪುತ್ತೂರು.